ಸಿದ್ಧಾರ್ಥ ಗೌತಮ ಬುದ್ಧ ಆಧ್ಯಾತ್ಮಿಕ ಶಿಕ್ಷಕ ಮತ್ತು ಬೌದ್ಧ ಧರ್ಮದ ಐತಿಹಾಸಿಕ ಸಂಸ್ಥಾಪಕ. ಅವರನ್ನು ನಮ್ಮ ಯುಗದ ಪರಮ ಬುದ್ಧ ಎಂದು ಬೌದ್ಧರು ಸಾರ್ವತ್ರಿಕವಾಗಿ ಗುರುತಿಸಿದ್ದಾರೆ. ಬುದ್ಧ ಎಂಬ ಹೆಸರಿನ ಅರ್ಥ ಎಚ್ಚರಗೊಂಡವನು ಅಥವಾ ಪ್ರಬುದ್ಧನಾದವನು. ಬುದ್ಧನು ವಾಸ್ತವವಾಗಿ ಅಸ್ತಿತ್ವದಲ್ಲಿದ್ದನೆಂದು ವಿದ್ವಾಂಸರು ಒಪ್ಪಿಕೊಂಡರು. ಅವನ ಜೀವನದ ನಿರ್ದಿಷ್ಟ ದಿನಾಂಕಗಳು ಮತ್ತು ಘಟನೆಗಳು ಇನ್ನೂ ಚರ್ಚೆಯಾಗುತ್ತಿವೆ. ಅವರ ಜೀವನದ ಅತ್ಯಂತ ವ್ಯಾಪಕವಾಗಿ ತಿಳಿದಿರುವ ಕಥೆಯ ಪ್ರಕಾರ ವರ್ಷಗಳ ಕಾಲ ವಿಭಿನ್ನ ಬೋಧನೆಗಳನ್ನು ಪ್ರಯೋಗಿಸಿದ ನಂತರ ಮತ್ತು ಅವುಗಳಲ್ಲಿ ಯಾವುದನ್ನು ಸ್ವೀಕಾರಾರ್ಹವಲ್ಲವೆಂದು ಕಂಡುಕೊಂಡ ನಂತರ ಗೌತಮ ಒಂದು ಮರದ ಕೆಳಗೆ ಆಳವಾದ ಧ್ಯಾನದಲ್ಲಿ ಅದೃಷ್ಟದ ರಾತ್ರಿಯನ್ನು ಕಳೆದರು. ಅವರ ಧ್ಯಾನದ ಸಮಯದಲ್ಲಿ ಅವರು ಹುಡುಕುತ್ತಿದ್ದ ಎಲ್ಲಾ ಉತ್ತರಗಳು ಸ್ಪಷ್ಟವಾದವು ಮತ್ತು ಅವರು ಪೂರ್ಣ ಅರಿವನ್ನು ಸಾಧಿಸಿದರು. ಆ ಮೂಲಕ ಬುದ್ಧರಾದರು. ಸಿದ್ಧಾರ್ಥ ಇಂದಿನ ನೇಪಾಳದ ಲುಂಬಿನಿಯಲ್ಲಿ ಕ್ರಿಸ್ತ ಪೂರ್ವ 563ರಲ್ಲಿ ಜನಿಸಿದರು. ಅವರ ತಂದೆ ಸುದ್ದೋಧನ ಶಾಕ್ಯ ರಾಷ್ಟ್ರದ ಮುಖ್ಯಸ್ಥ, ಬೆಳೆಯುತ್ತಿರುವ ಕೋಸಲ ರಾಜ್ಯದ ಹಲವಾರು ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಬ್ಬರು. ಅವನ ತಾಯಿ ರಾಣಿ ಮಾಯಾದೇವಿ ರಾಜ ಸುದ್ದೋಧನನ ಹೆಂಡತಿ. ಬುದ್ಧನ ಜನ್ಮದಿನವನ್ನು ಬೌದ್ಧ ದೇಶಗಳಲ್ಲಿ ವೆಸಕ್ ದಿನ ಎಂದು ವ್ಯಾಪಕವಾಗಿ ಆಚರಿಸಲಾಗುತ್ತದೆ. ಗೌತಮನು ರಾಜಕುಮಾರನಾಗಿ ಜನಿಸಿದನು. ಐಷಾರಾಮಿ ಜೀವನಕ್ಕೆ ಉದ್ದೇಶಿಸಲ್ಪಟ್ಟನು. 3 ಅರಮನೆಗಳನ್ನು ಪ್ರತಿ ಋತುವಿಗೆ ಒಂದು ವಿಶೇಷವಾಗಿ ಅವನಿಗಾಗಿ ನಿರ್ಮಿಸಲಾಯಿತು. ಗೌತಮನು ಗರ್ಭಧರಿಸಿದ ರಾತ್ರಿಯಲ್ಲಿ ಮಾಯಾದೇವಿಯು ಬಿಳಿ ಆನೆಯೊಂದು ತನ್ನ ಬಲಭಾಗವನ್ನು ಪ್ರವೇಶಿಸಿತು ಎಂದು ಕನಸು ಕಂಡಳು ಮತ್ತು ಕನಸಿನ ನಂತರ ಸಿದ್ಧಾರ್ಥ ಅವಳ ಬಲಭಾಗದಿಂದ ಜನಿಸಿದನು. ಕೆಲವು ದಿನಗಳು ಅಥವಾ 7 ದಿನಗಳ ನಂತರ ಬುದ್ಧನ ತಾಯಿಯು ಅವನ ಜನ್ಮದಲ್ಲಿ ಮರಣ ಹೊಂದಿದಳು ಎಂದು ವಿವಿಧ ಮೂಲಗಳು ಹೇಳುತ್ತವೆ. ಜನ್ಮದಿನದ ಆಚರಣೆಯ ಸಮಯದಲ್ಲಿ ಈ ಮಗುವು ಮಹಾನ್ ರಾಜ ಅಥವಾ ಮಹಾನ್ ಆಗಲಿದೆ ಎಂದು ದರ್ಶಕ ಅಸಿತಾ ಘೋಷಿಸಿದರು. ಅವನ ತಂದೆ ರಾಜ ಶುದ್ಧೋಧನ ಗೌತಮನು ಮಹಾನ್ ರಾಜನಾಗಬೇಕೆಂದು ಬಯಸಿದನು. ತನ್ನ ಮಗನನ್ನು ಧಾರ್ಮಿಕ ಬೋಧನೆಗಳಿಂದ ಅಥವಾ ಮಾನವ ದುಃಖದ ಜ್ಞಾನದಿಂದ ರಕ್ಷಿಸಿದನು. ರಾಜಕುಮಾರ ಸಿದ್ಧಾರ್ಥ ಗೌತಮ ಶಿಶುವಿದ್ದಾಗ ಕಾಲದೇವಲ ಎಂಬ ತಪಸ್ವಿ ತ್ರೇಸ್ತ್ರಿಶ ಸ್ವರ್ಗಕ್ಕೆ ಹೋಗಿ ಯುವ ರಾಜಕುಮಾರ ಬುದ್ಧನಾಗುತ್ತಾನೆ ಎಂದು ಭವಿಷ್ಯ ನುಡಿದನು. ಹುಡುಗನಿಗೆ 16 ವರ್ಷ ವಯಸ್ಸಾಗುತ್ತಿದ್ದಂತೆ ಅವನ ತಂದೆ ಅದೇ ವಯಸ್ಸಿನ ಸೋದರ ಸಂಬಂಧಿ ಯಶೋಧರ ಅವರೊಂದಿಗೆ ಮದುವೆಯನ್ನು ಏರ್ಪಡಿಸಿದರು. ಕಾಲಾನಂತರದಲ್ಲಿ ಅವಳು ರಾಹುಲ ಎಂಬ ಮಗನಿಗೆ ಜನ್ಮ ನೀಡಿದಳು. ಗೌತಮನು ಈಗ ನೇಪಾಳದಲ್ಲಿರುವ ಕಪಿಲವಸ್ತುವಿನಲ್ಲಿ ರಾಜಕುಮಾರನಾಗಿ 29 ವರ್ಷಗಳನ್ನು ಕಳೆದನು. ತನ್ನ ಅರಮನೆಯ ಹೊರಗೆ ಹೋಗುತ್ತಿರುವಾಗ ಗೌತಮನು ಮುದುಕ, ರೋಗಪೀಡಿತ ವ್ಯಕ್ತಿ, ಕೊಳೆಯುತ್ತಿರುವ ಶವ ಮತ್ತು ತಪಸ್ವಿಯನ್ನು ನೋಡಿದನು ಎಂದು ಹೇಳಲಾಗುತ್ತದೆ. ಈ 4 ದೃಶ್ಯಗಳನ್ನು ಅಥವಾ 4 ಸ್ವರ್ಗೀಯ ಸಂದೇಶವಾಹಕರು ಎಂದು ಉಲ್ಲೇಖಿಸಲಾಗುತ್ತದೆ. ಈ 4 ವಿಚಾರಗಳನ್ನು ಕಂಡ ನಂತರ ಬುದ್ಧನಿಗೆ ಜೀವನದ ಸತ್ಯತೆಯನ್ನು ತಿಳಿದುಕೊಳ್ಳುವ ಕುತೂಹಲ ಆತನ ಮನಸ್ಸನ್ನು ಬೆಂಬಿಡದೆ ಕಾಡಲಾರಂಭಿಸುತ್ತದೆ. ಹೀಗಾಗಿ ಜೀವನದ ಬಗೆಗೆ ಸಾಕ್ಷಾತ್ಕಾರ ಮಾಡಲು ತಾನು ಸನ್ಯಾಸಿಯಾಗುವ ವಿಚಾರವನ್ನು ತನ್ನ ತಂದೆ ಶುದ್ಧೋಧನ ಹಾಗೂ ಮಡದಿ ಯಶೋಧರೆಗೆ ತಿಳಿಸಿ ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಸನ್ಯಾಸಿಯಾಗಲು ತೆರಳುತ್ತಾನೆ. ಪ್ರಪಂಚ ಪರ್ಯಟನೆ ಮತ್ತು ಬೋಧನೆಗಳು. ಜೀವನದ ಸತ್ಯತೆಯನ್ನು ತಿಳಿಯುವುದಕ್ಕಾಗಿ ಬುದ್ಧನು ತನ್ನ 80 ವರ್ಷದವರೆಗೆ ಪ್ರಪಂಚ ಪರ್ಯಟನೆ ಮಾಡುತ್ತಾನೆ. ಅಲ್ಲದೆ ಪರ್ಯಟನೆಯ ಜೊತೆಗೆ ಸತ್ಯದರ್ಶನದ ಬಗೆಗೆ ಜನರಿಗೆ ಬೋಧನೆಗಳನ್ನು ನಿರಂತರವಾಗಿ ಮಾಡುತ್ತಾನೆ ಹಾಗೂ ಬಡವ ಹಾಗೂ ದುರ್ಬಲರ ಸೇವೆಯನ್ನು ಮಾಡುತ್ತಾನೆ. ವಿಮೋಚನೆಗಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹಾಗೂ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ, ಹಾಗಾಗಿ ನಾವು ಪರರಿಗೆ ಹಾಗೂ ಮಾನವೀಯತೆಗೆ ಬೆಲೆ ಕೊಡಬೇಕು ಎಂಬುದು ಗೌತಮ ಬುದ್ಧನು ಬೋಧಿಸಿದ ಮುಖ್ಯ ತತ್ವಗಳು. 4 ಆರ್ಯ ಸತ್ಯಗಳು. ಪ್ರಾಪಂಚಿಕ ಜೀವನ ದುಃಖಮಯದಿಂದ ಕೂಡಿದೆ. ಆಸೆಯೇ ದುಃಖಕ್ಕೆ ಕಾರಣ. ಆಸೆಯನ್ನು ತೊರೆದರೆ ದುಃಖ ನಿವಾರಣೆಯಾಗುತ್ತದೆ. ಆಸೆಯನ್ನು ತೊರೆಯಬೇಕೆಂದರೆ ಅಷ್ಟಾಂಗ ಮಾರ್ಗ ಅನುಸರಿಸಬೇಕು. 4 ತತ್ವಗಳ ಬೋಧನೆ: ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚಾರ್ಯ. ಬುದ್ಧನ ಮರಣ. ಗೌತಮ ಬುದ್ಧ ಉತ್ತರದ ಗಂಗಾ ನದಿಯ ತೀರದವರೆಗೂ ಸಂಚರಿಸಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿ ಕ್ರಿಸ್ತ ಪೂರ್ವ 483ರಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಕುಶಿನಗರದಲ್ಲಿ ಮರಣವನ್ನು ಹೊಂದಿದರು.